Hello students, welcome to this session. ಈ ಸೆಷನಲ್ಲಿ ಲಿಂಕ್ಡ್ ಲಿಸ್ಟ್ ಮೇಲೆ ಇನ್ಸರ್ಷನ್ ಆಪರೇಷನ್ ಹೇಗೆ ಪರ್ಫಾರ್ಮ್ ಮಾಡ್ತೀವಿ ಅಂತ ನೋಡೋಣ. ನಾವು ಲಾಸ್ಟ್ ಕ್ಲಾಸಲ್ಲಿ ಲಿಂಕ್ಡ್ ಲಿಸ್ಟ್ ಅಂತಂದರೆ ಹೇಗಿರುತ್ತೆ ಅಂತ ನೋಡಿದ್ದೀವಿ. ಟೈಪ್ಸ್ ಆಫ್ ಲಿಂಕ್ಡ್ ಲಿಸ್ಟನ್ನು ಕೂಡ ಪರಿಚಯ ಮಾಡ್ಕೊಂಡಿದ್ದೀವಿ. ನಾವು ದಿಸ್ ಈಸ್ ದ ಟೈಮ್ ಟು ಲರ್ನ್ ಹೌ ಟು ಇನ್ಸರ್ಟ್ ಇನ್ ಎಲಿಮೆಂಟ್ into the linked list from the front end, from rear end, or anywhere in the linked list. Okay, let us start. These are the operations can be performed on linked list: insertion, deletion, display, search within a list, count the number of nodes in the list. These are some common operations. Now we shall start with insertion. Insert a node at front end. This is a linked list. It has 4 nodes. In turn, each node has its own data: 10, 20, 30, 40. This is the pointer variable first. It points to the first node of this list. Let us see how to insert a node at front end. ಫ್ರಂಟ್ ಎಂಡ್ ಅಂತಂದರೆ ಇದು. ಸೊ ಇಲ್ಲಿಗೆ ಒಂದು ಹೊಸ ನೋಡನ್ನು ಇನ್ಸರ್ಟ್ ಮಾಡಬೇಕಾಗಿದೆ ನಾವು. ಟು ಇನ್ಸರ್ಟ್ ಎ ನೋಡ್ ಇನ್ ಟು ದಿಸ್ ಲಿಸ್ಟ್ ವಿ ನೀಡ್ ಟು ಫಸ್ಟ್ ಕ್ರಿಯೇಟ್ ಎ ನೋಡ್. ಇನ್ ಸ್ಟೆಪ್ 1 ವಿ ಡೂ ದ್ಯಾಟ್. ಅಲೋಕೇಟ್ ಮೆಮೊರಿ ಫಾರ್ ಎ ನ್ಯೂ ನೋಡ್. We are going to create a new node here, that is temp. Temp stands for temporary node. Okay, temp is equals to node malloc size of struct node. We understood this statement in last session. We used this statement to create a new node using dynamic memory allocation keyword malloc, memory allocation. It tells the computer to create a node of size struct node which contains 2 data members. One is information and another is link. ಸೊ ನಾವು ಈ ಸ್ಟೇಟ್ಮೆಂಟ್ ಯೂಸ್ ಮಾಡಿಕೊಂಡು ಒಂದು ನೋಡನ್ನು ಕ್ರಿಯೇಟ್ ಮಾಡ್ತೀವಿ. ಇದು ಟೆಂಪ್. ಈ ಟೆಂಪಲ್ಲಿ 2 ಫೀಲ್ಡ್ ಇದೆ. ಒಂದು ಇನ್ಫಾರ್ಮೇಷನ್ ಫೀಲ್ಡ್, ಇನ್ನೊಂದು ಲಿಂಕ್ ಫೀಲ್ಡ್. ಇಲ್ಲಿ ಡೇಟಾ ಇನ್ಸರ್ಟ್ ಮಾಡ್ತೀವಿ. ಇಲ್ಲಿ ನೆಕ್ಸ್ಟ್ ನೋಡಿನ ಅಡ್ರೆಸ್ಸನ್ನು ಸ್ಟೋರ್ ಮಾಡ್ತೀವಿ. ಆ್ಯಕ್ಚುಲಿ ಇದರ ನೆಕ್ಸ್ಟ್ ನೋಡ್ ಅಂತಂದರೆ ಇದಾಗಬೇಕು. ಇದುವರೆಗೂ ಇದು ಫಸ್ಟ್ ನೋಡ್ ಇತ್ತು. ಈಗ ಇದನ್ನು ಇನ್ಸರ್ಟ್ ಆದಮೇಲೆ ಇದು ಸೆಕೆಂಡ್ ನೋಡ್ ಆಗುತ್ತೆ. ಇದರೊಳಗಡೆ ನಾವು 50 ಡೇಟಾನ ಸ್ಟೋರ್ ಮಾಡಬೇಕು. 10, 20, 30, 40, 50 ಫಾರ್ ಎಕ್ಸಾಂಪಲ್ ಸೈಕ್. ಈ ಟೆಂಪ್ ಒಳಗೆ ಈ ನೋಡಿನ ಅಡ್ರೆಸ್ ಇರುತ್ತೆ. ಈ ನೋಡ್ ಹೊಸದಾಗಿ ಕ್ರಿಯೇಟ್ ಆಗಿರೋ ಈ ನೋಡ್ ಏನಿದೆ ಟೆಂಪ್, ಇದರ ಮೆಮೊರಿ ಲೊಕೇಶನ್ನ ಅಡ್ರೆಸ್ ಇರುತ್ತೆ. ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆದಾಗ ಹೊಸದೊಂದು ನೋಡ್ಗೆ ಬೇಕಾದಷ್ಟು ಮೆಮೊರಿ ಕ್ರಿಯೇಟ್ ಆಗುತ್ತೆ ಮೇನ್ ಮೆಮೊರಿ ಒಳಗಡೆ. ಆ ಮೆಮೊರಿ ಲೊಕೇಶನ್ನ ಅಡ್ರೆಸ್ಸನ್ನು ಈ ಫಂಕ್ಷನ್ ರಿಟರ್ನ್ ಮಾಡುತ್ತೆ. ಅದು ಬಂದು ಟೆಂಪ್ ಒಳಗಡೆ ಸ್ಟೋರ್ ಆಗುತ್ತೆ. ಸೊ ಟೆಂಪ್ ಕಂಟೈನ್ಸ್ ದ ಅಡ್ರೆಸ್ ಆಫ್ ದ ನ್ಯೂಲಿ ಕ್ರಿಯೇಟೆಡ್ ನೋಡ್, ದಟ್ ಈಸ್ ಟೆಂಪ್. ಓಕೆ, ಸ್ಟೆಪ್ 1ನಲ್ಲಿ ನಾವು ಒಂದು ಹೊಸ ನೋಡನ್ನು ಕ್ರಿಯೇಟ್ ಮಾಡಿದ್ದೀವಿ. ಸ್ಟೆಪ್ 2ನಲ್ಲಿ ಏನು ಮಾಡಬೇಕು, ಇಲ್ಲೇನು ಇನ್ಫಾರ್ಮೇಷನ್ ಫೀಲ್ಡ್ ಇದೆ ಅಲ್ಲಿ ನಮ್ಮ ರಿಕ್ವೈರ್ಡ್ ಡೇಟಾನ ಅಸೈನ್ ಮಾಡಬೇಕು. ಈ ಸ್ಟೇಟ್ಮೆಂಟ್ ಯೂಸ್ ಮಾಡಿಕೊಂಡು ನಾವು ಅದನ್ನು ಅಚೀವ್ ಮಾಡ್ತೀವಿ. ಟೆಂಪ್ ಇನ್ಫೋ. ಈ ಟೆಂಪ್ ಅಂತಂದರೆ ಈ ನೋಡ್, ಅದರ ಇನ್ಫಾರ್ಮೇಷನ್ ಫೀಲ್ಡಲ್ಲಿ ಟೆಂಪ್ ಇನ್ಫೋ ಈಸ್ ಈಕ್ವಲ್ಸ್ ಟು 50 ಅಸೈನ್ ಆಗುತ್ತೆ. ನೆಕ್ಸ್ಟು ಸ್ಟೆಪ್ 3ನಲ್ಲಿ ಇದರ ಅಡ್ರೆಸ್ ಫೀಲ್ಡ್ ಏನಿದೆ ಲಿಂಕ್, ಅದರೊಳಗಡೆ ನೆಕ್ಸ್ಟ್ ಎಲಿಮೆಂಟ್ ಯಾವುದು, ಇದು 10 ಇದೆಯಲ್ವಾ, ಈ ನೋಡಿನ ಅಡ್ರೆಸ್ ಎಷ್ಟು 1004, ಅದನ್ನು ಸ್ಟೋರ್ ಮಾಡಬೇಕು ಇದರೊಳಗಡೆ. ಅದೆಲ್ಲ ಸಿಗುತ್ತೆ ನಮಗೆ, ಫಸ್ಟ್ ಅನ್ನೋ ವೇರಿಯಬಲ್ ಒಳಗಡೆ ಅದು ಸಿಗುತ್ತೆ. ಸೊ ನಾವೇನು ಮಾಡ್ತೀವಿ, ಟೆಂಪ್ ಲಿಂಕ್ ಈಸ್ ಈಕ್ವಲ್ ಟು, ಟೆಂಪ್ ಲಿಂಕ್ ಅಂತಂದರೆ ಈ ಫೀಲ್ಡ್ ಈಸ್ ಈಕ್ವಲ್ ಟು ಫಸ್ಟ್ ಅಂತ ಅಸೈನ್ ಮಾಡ್ತೀವಿ. ಫಸ್ಟ್ ಅಂತಂದರೆ ವ್ಯಾಲ್ಯೂ ನಮಗೆ ಗೊತ್ತು 1004, ಅದು ಟೆಂಪ್ ಲಿಂಕಲ್ಲಿ ಅಂದರೆ ಇದರಲ್ಲಿ ಅಸೈನ್ ಆಗುತ್ತೆ. ಈಗ ಇದು ಈ ನೋಡ್ಗೆ ಪಾಯಿಂಟ್ ಮಾಡುತ್ತೆ. ಓಕೆ, ಸ್ಟೆಪ್ 3ನಲ್ಲಿ ನಾವು ಇದನ್ನು ಮಾಡ್ತೀವಿ.
ಈ ಟೆಂಪ್ ನೋಡಲ್ಲಿ ಫಸ್ಟ್ ನೋಡಿನ ಅಡ್ರೆಸ್ಸನ್ನು ಸ್ಟೋರ್ ಮಾಡಿದ್ಮೇಲೆ ಮಾಡಬೇಕಾಗಿರೋ ಕೊನೆ ಚೇಂಜ್ ಏನು ಅಂತಂದರೆ ಈ ಫಸ್ಟ್ ಪಾಯಿಂಟರ್ ಈಗ ಇದಕ್ಕೆ ಪಾಯಿಂಟ್ ಮಾಡಬೇಕು. ಇದು ಫಸ್ಟ್ ನೋಡಾಗುತ್ತೆ. ಅವಾಗ ಇದು ಹೇಗಾಗುತ್ತೆ ಅಂತಂದರೆ ನಾವು ಮೇನ್ ಪ್ರೋಗ್ರಾಮಿಂದ ಇನ್ಸರ್ಟ್ ಮಾಡಲಿಕ್ಕಿಂತ ಫಂಕ್ಷನ್ ಕಾಲ್ ಮಾಡ್ತೀವಿ. ಅದು ಇನ್ಸರ್ಟ್ ಫ್ರಂಟ್ ಅಂತ ಫಂಕ್ಷನ್ ನೇಮ್ ಇರಲಿ. ಅಲ್ಲಿಂದ 2 ಆರ್ಗ್ಯುಮೆಂಟನ್ನು ಕಳಿಸಿರ್ತೀವಿ, ಐಟಮ್ ಮತ್ತು ಫಸ್ಟ್. ಐಟಮ್ ಅಂತಂದರೆ ಇನ್ಸರ್ಟ್ ಮಾಡಬೇಕಾಗಿರೋ 50 ಮತ್ತು ಫಸ್ಟ್ ವ್ಯಾಲ್ಯೂ. ಫಸ್ಟ್ ಅಂತಂದರೆ ಫಸ್ಟ್ ನೋಡಿನ ಅಡ್ರೆಸ್, ಅದನ್ನು ಕಳಿಸಿರ್ತೀವಿ. ಸೊ ಇಲ್ಲಿ ಹೊಸದಾಗಿ ಇನ್ಸರ್ಷನ್ ಆದಮೇಲೆ ಈ ನೋಡನ್ನು ನಾವೇನು ಮಾಡ್ತೀವಿ, ಟೆಂಪ್ ವ್ಯಾಲ್ಯೂನ ರಿಟರ್ನ್ ಮಾಡ್ತೀವಿ. ಇಲ್ಲಿಂದ ಈ ಫಂಕ್ಷನ್ ಏನು ಮಾಡ್ತೀವಿ, ರಿಟರ್ನ್ ಮಾಡುತ್ತೆ. ಆ ಟೆಂಪ್ ವ್ಯಾಲ್ಯೂ ಏನು, ಟೆಂಪ್ ವ್ಯಾಲ್ಯೂ ಹೊಸದಾಗಿ ಕ್ರಿಯೇಟ್ ಮಾಡಿರೋಂಥ ನೋಡಿನ ಅಡ್ರೆಸ್. ಓಕೆ, ಎಕ್ಸಾಂಪಲ್ 100 ಇತ್ತು ಅಂತಂದರೆ ಆ 100 ಈ ನೋಡಿನ ಅಡ್ರೆಸ್, ಅದು ಬಂದುಬಿಟ್ಟು ಫಸ್ಟಲ್ಲಿ ಸ್ಟೋರ್ ಆಗುತ್ತೆ. ಸೊ ದ ಫಸ್ಟ್ ವಿಲ್ ಗೆಟ್ ಅಪ್ಡೇಟೆಡ್. ಈ ಅಲ್ಗಾರಿದಮನ್ನು ನೋಡೋಣ ಈಗ. ಹೇಗೆ ನಾವು ಫ್ರಂಟಿಂದ ಇನ್ಸರ್ಟ್ ಮಾಡ್ತೀವಿ ನೋಡೋಣ. ಆ ಪ್ರೋಸೆಸ್ ನೋಡಿದ್ದೀವಿ, ಇಲ್ಲಿದೆಯಲ್ಲ ಪಕ್ಕದಲ್ಲಿ ಚಿತ್ರದಲ್ಲಿ. ಆ ಪ್ರೋಸೆಸ್ನ ಅಲ್ಗಾರಿದಮನ್ನು ನೋಡಬೇಕು. ಏನಿದೆ ನ್ಯೂ ನೋಡ್ ಕ್ರಿಯೇಟ್ ಆಗಿದೆ ಇಲ್ಲಿ ಟೆಂಪ್ ಅಂತ, ಅದರ ಲಿಂಕ್ ಫೀಲ್ಡನ್ನು ಇದಕ್ಕೆ ಪಾಯಿಂಟ್ ಮಾಡೋಂಗೆ ಮಾಡಬೇಕು. ಆಮೇಲೆ ಫಸ್ಟ್ ಅನ್ನೋ ವೇರಿಯಬಲಲ್ಲಿ ಇದರ ಅಡ್ರೆಸ್ಸನ್ನು ಸ್ಟೋರ್ ಆಗಿ ಮಾಡಬೇಕು. ಓಕೆ, ಅಲ್ಗಾರಿದಮ್ ಏನಿದೆ ನೋಡಿ, ಫಂಕ್ಷನ್ ಬರೀತಾ ಇದ್ದೀವಿ, ಇನ್ಸರ್ಟ್ ಫ್ರಂಟ್ ಅಂತ. 2 ಆರ್ಗ್ಯುಮೆಂಟ್ ರಿಸೀವ್ ಮಾಡಿಕೊಳ್ಳುತ್ತೆ ಇದು, ಐಟಮ್ ಮತ್ತು ಫಸ್ಟ್ ಅಂತ. ಇದು ಇನ್ಸರ್ಟ್ ಮಾಡಬೇಕಾಗಿರೋ ಡೇಟಾ ಐಟಮ್, ಇದು ಫಸ್ಟ್ ನೋಡಿನ ಅಡ್ರೆಸ್. ಹೊಸದಾಗಿ ಒಂದು ನ್ಯೂ ನೋಡನ್ನು ಕ್ರಿಯೇಟ್ ಮಾಡ್ತೀವಿ, ಟೆಂಪ್ ಅಂತ. ಈ ನೋಡ್ ಕ್ರಿಯೇಟ್ ಆದಮೇಲೆ ಟೆಂಪ್ ಅನ್ನೋದು ಅದರ ಅಡ್ರೆಸ್ ಬಂದುಬಿಟ್ಟು ಈ ಟೆಂಪಲ್ಲಿ ಸ್ಟೋರ್ ಆಗುತ್ತೆ. ಟೆಂಪ್ ಇನ್ಫೋ ಈಸ್ ಈಕ್ವಲ್ ಟು ಐಟಮ್. ಟೆಂಪಿನ ಇನ್ಫಾರ್ಮೇಷನ್ ಫೀಲ್ಡಲ್ಲಿ ನಾವು 50 ಇನ್ಸರ್ಟ್ ಮಾಡಿದ್ವಿ. ಆಮೇಲೆ ಅದರ ಲಿಂಕಲ್ಲಿ ಫಸ್ಟ್ ನೋಡ್ ಏನಿತ್ತು ಅದರ ಅಡ್ರೆಸ್ಸನ್ನು ಸ್ಟೋರ್ ಮಾಡ್ತೀವಿ. ಆಮೇಲೆ ಈ ಟೆಂಪನ್ನು ರಿಟರ್ನ್ ಮಾಡ್ತೀವಿ. ಈಗ ಈ ಟೆಂಪ್ ಒಳಗಡೆ ಏನಿದೆ ಹೇಳಿ, ಹೊಸದಾಗಿ ಕ್ರಿಯೇಟ್ ಆಗಿರೋ ನೋಡಿನ ಅಡ್ರೆಸ್ ಇದೆ, ಆ ಟೆಂಪನ್ನು ರಿಟರ್ನ್ ಮಾಡ್ತೀವಿ. ರಿಟರ್ನ್ ಆಗಿರೋ ಟೆಂಪು ಇಲ್ಲಿ ಬಂದುಬಿಟ್ಟು ಫಸ್ಟ್ ಒಳಗಡೆ ಸ್ಟೋರ್ ಆಗುತ್ತೆ. ಈಗ ಟೆಂಪ್ ವಿಲ್ ಬಿ ದ ಫಸ್ಟ್ ಎಲಿಮೆಂಟ್ ಆಫ್ ದ ಲಿಸ್ಟ್. ರಿಯರ್ ಎಂಡಲ್ಲಿ ಇನ್ಸರ್ಟ್ ಮಾಡಬೇಕು ಅಂತಂದರೆ ನೋಡಿ, ಇಲ್ಲೊಂದು ಲಿಂಕ್ಡ್ ಲಿಸ್ಟ್ ಇದೆ, 4 ಎಲಿಮೆಂಟ್ಸ್ ಇದೆ ಇದರೊಳಗಡೆ, 10, 20, 30, 40, 50ನ ಇನ್ಸರ್ಟ್ ಮಾಡಬೇಕಾಗಿದೆ. ಆವಾಗಲೇ ಫ್ರಂಟಿಂದ ಇನ್ಸರ್ಟ್ ಮಾಡಿದ್ವಿ, ಈಗ ರಿಯರಿಂದ ಇನ್ಸರ್ಟ್ ಮಾಡಬೇಕು. ಓಕೆ, ಪ್ರತಿ ನೋಡಲ್ಲೂ ಕೂಡ ಡೇಟಾ ಇದೆ, ಲಿಂಕ್ ಇದೆ, ನೆಕ್ಸ್ಟ್ ನೋಡಿಗೆ ಲಿಂಕ್ ಇದೆ. ಓಕೆ, ಇದು ಫಸ್ಟ್ ಅನ್ನೋದು ಪಾಯಿಂಟರ್ ವೇರಿಯಬಲ್, ಇದರೊಳಗಡೆ ಫಸ್ಟ್ ನೋಡಿನ ಅಡ್ರೆಸ್ ಇದೆ. ಇದರ ಅಡ್ರೆಸ್ ಏನಿಲ್ಲಿ 1004 ಇದೆ, ಅದರೊಳಗಡೆ ಅದೇ ಸ್ಟೋರ್ ಆಗಿದೆ. ಓಕೆ, ನಾವೀಗ ಇನ್ಸರ್ಟ್ ಮಾಡಬೇಕು ರಿಯರ್ ಎಂಡಲ್ಲಿ. ಸ್ಟೆಪ್ 1ನಲ್ಲಿ ನಾವು ಫಸ್ಟು ಒಂದು ನೋಡನ್ನು ಕ್ರಿಯೇಟ್ ಮಾಡ್ತೀವಿ, ಟೆಂಪ್ ಅಂತ. ನಮಗಿದು ಗೊತ್ತಾಗಿದೆ, ಈ ಸ್ಟೇಟ್ಮೆಂಟು. ಕ್ರಿಯೇಟ್ ಆಗಿರೋ ನೋಡಿನ ಅಡ್ರೆಸ್ಸು, ಮೆಮೊರಿ ಅಡ್ರೆಸ್ಸು ಟೆಂಪಲ್ಲಿ ಸ್ಟೋರ್ ಆಗುತ್ತೆ. ಟೆಂಪ್ ಇನ್ಫಾರ್ಮೇಷನ್ ಏನಿದೆ ಅದನ್ನು 50 ಟೆಂಪ್ ಒಳಗಡೆ ಸ್ಟೋರ್ ಮಾಡ್ತೀವಿ, 50ನ. ಆಮೇಲೆ ಅದರ ಲಿಂಕಲ್ಲಿ ನಲ್ಲನ್ನು ಸ್ಟೋರ್ ಮಾಡ್ತೀವಿ. ಯಾಕೆ ಹೇಳಿ, ಲಾಸ್ಟ್ ಎಕ್ಸಾಂಪಲಲ್ಲಿ ಅಂದರೆ ಫ್ರಂಟಿಂದ ಇನ್ಸರ್ಟ್ ಮಾಡೋವಾಗ ಟೆಂಪ್ ಲಿಂಕ್ ಈಸ್ ಈಕ್ವಲ್ ಟು ಫಸ್ಟ್ ಅಂತ ಮಾಡ್ತಿದ್ವಿ, ಫಸ್ಟ್ ಎಲಿಮೆಂಟ್ನ ಅಡ್ರೆಸ್ಸನ್ನು ಹಾಕ್ತಾಯಿದ್ವಿ ನ್ಯೂ ನೋಡ್ಗೆ. ಆದರೆ ಇಲ್ಲಿ ನಲ್ ಅಂತ ಮಾಡಿದ್ದೀವಿ. ಯಾಕೆ, ವಿ ಆರ್ ಗೋಯಿಂಗ್ ಟು ಇನ್ಸರ್ಟ್ ದ ನೋಡ್ ಇನ್ ದ ರಿಯರ್ ಎಂಡ್ ಆಫ್ ದ ಲಿಸ್ಟ್ ಅಲ್ವಾ. ಸೊ ಇದೇ ಕೊನೆ ನೋಡ್ ಆಗಬೇಕು, ಕೊಟ್ಟಿರೋಂಥ ಲಿಂಕ್ಡ್ ಲಿಸ್ಟಲ್ಲಿ ಕೊನೆ ನೋಡ್ ಆಗಬೇಕದು. ಸೊ ಹಾಗಾಗಿ ಅದರ ಲಿಂಕನ್ನು ನಲ್ ಮಾಡ್ತಾಯಿದ್ದೀವಿ. ಇನ್ಫಾರ್ಮೇಷನ್ 50ಯನ್ನು ಸ್ಟೋರ್ ಮಾಡಿದ್ದೀವಿ. ಸೊ ಹೊಸ ನೋಡಿಲ್ಲಿ ಕ್ರಿಯೇಟ್ ಆಗಿದೆ ಟೆಂಪ್ ಅನ್ನೋದು. ಈಗ ನಾವೇನು ಮಾಡ್ತೀವಿ, ಕೊಟ್ಟಿರೋ ಲಿಸ್ಟನ್ನ ಚೆಕ್ ಮಾಡ್ತೀವಿ, ಇಫ್ ಫಸ್ಟ್ ಇಸ್ ಈಕ್ವಲ್ ಟು ನಲ್ಲಿದೆಯಾ ಅಂತ. ಫಸ್ಟ್ ವ್ಯಾಲ್ಯೂ ನಲ್ಲಿದೆ ಅಂತಂದರೆ ಲಿಸ್ಟಲ್ಲಿ ಯಾವುದೇ ನೋಡು ಇಲ್ಲ ಅಂತ, ಇದೇ ಫಸ್ಟ್ ಕ್ರಿಯೇಟ್ ಆಗಿರೋದು. ಹಾಗಿದ್ದಾಗ ಏನು ಮಾಡ್ತೀವಿ, ರಿಟರ್ನ್ ಟೆಂಪ್ ಅನ್ನೋದನ್ನು ಮೇನ್ ಪ್ರೋಗ್ರಾಮ್ಗೆ ರಿಟರ್ನ್ ಮಾಡ್ತೀವಿ, ಇದೇ ಫಸ್ಟ್ ನೋಡ್ ಆಗುತ್ತೆ. ಫಸ್ಟ್ ಇಸ್ ಈಕ್ವಲ್ ಟು ನಲ್ ಇಲ್ಲ ಅಂತಂದರೆ ಆಲ್ರೆಡಿ ಕೆಲವು ನೋಡ್ಸ್ ಇದೆ ಅಂತ ಗಿವನ್ ಲಿಂಕ್ಡ್ ಲಿಸ್ಟಲ್ಲಿ. ಆಗ ನಾವೇನು ಮಾಡ್ತೀವಿ, ಇನ್ಸರ್ಷನನ್ನು ಪರ್ಫಾರ್ಮ್ ಮಾಡ್ತೀವಿ. ಇಲ್ಲಿದೆ ಹೊಸದಾಗಿ ಕ್ರಿಯೇಟ್ ಮಾಡಿರೋ ಟೆಂಪ್ ಕ್ರಿಯೇಟ್ ಆದಮೇಲೆ ಅದರ ಅಡ್ರೆಸ್ಸು ಟೆಂಪಲ್ಲಿ ಬಂದು ಸ್ಟೋರ್ ಆಗಿದೆ, ಎಷ್ಟು 2000 ಅಂತ ಮೆಮೊರಿ ಲೊಕೇಶನ್ ಅಡ್ರೆಸ್. ಅದು ಈ ನೋಡ್ ಇಲ್ಲಿ ಸ್ಟೋರ್ ಆಗಿದೆಯೋ ಅದರ ಅಡ್ರೆಸ್ಸು. 50 ಟೆಂಪ್ ಇನ್ಫೋ ಇಸ್ ಈಕ್ವಲ್ ಟು 50 ಅಂತಂದರೆ ಇಲ್ಲೊಳಗಡೆ 50 ಸ್ಟೋರ್ ಆಗುತ್ತೆ.
ಲಿಂಕಲ್ಲಿ ನಲ್ ಸ್ಟೋರ್ ಆಗುತ್ತೆ. ಸೊ ದಿಸ್ ವಿಲ್ ಬಿ ದ ಲಾಸ್ಟ್ ಎಲಿಮೆಂಟ್. ಓಕೆ, ನೆಕ್ಸ್ಟ್ ಈಗೇನು ಮಾಡೋಣ, ಇದರ ಲಿಂಕ್ ಏನಿದೆ, ಲಾಸ್ಟ್ ಎಲಿಮೆಂಟ್ನ ಲಿಂಕ್ ಏನಿದೆ, ಇಲ್ಲಿ ಇದರ ಅಡ್ರೆಸ್ ಸ್ಟೋರ್ ಆಗಬೇಕು. ಅಂದರೆ 2000 ಸ್ಟೋರ್ ಆಗಬೇಕು. ಆವಾಗ ಇದು ಇಲ್ಲಿಗೆ ಪಾಯಿಂಟ್ ಮಾಡುತ್ತೆ, ಅಲ್ಲಿಗೆ ಇದು ಕಂಪ್ಲೀಟ್ ಆಗುತ್ತೆ ಇನ್ಸರ್ಷನ್. ಸೊ ಈ ಚೇಂಜಸ್ ಮಾಡಬೇಕು ಅಂತಂದರೆ ನಾವು ಇಲ್ಲಿಗೆ ರೀಚ್ ಆಗಬೇಕು ಅಲ್ವಾ. ನಮಗೆ ಗೊತ್ತಿದೆ, ಸೀದಾ ನಮಗೆ 5 ಎಲಿಮೆಂಟನ್ನು ಆಕ್ಸೆಸ್ ಮಾಡೋಕ್ಕೆ ಬರಲ್ಲ ಲಿಂಕ್ ಲಿಸ್ಟಲ್ಲಿ. ಸೊ ನಾವು ಯು ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ ದ ಫಸ್ಟ್ ಎಲಿಮೆಂಟ್. ಸೊ ನಾವು ಇಲ್ಲಿಂದ ಶುರು ಮಾಡಬೇಕು. ಇಲ್ಲಿಂದ ಶುರು ಮಾಡಬೇಕು ಅಂತ ನಾವು ಫಸ್ಟನ್ನೇ ಇನ್ಕ್ರಿಮೆಂಟ್ ಮಾಡ್ತಾ ಬರೋಕ್ಕಾಗಲ್ಲ. ಆವಾಗ ನಾವು ಫಸ್ಟ್ ಎಲಿಮೆಂಟ್ನ ಕಳ್ಕೊಂಡು ಬಿಡ್ತೀವಿ. ಅದಕ್ಕೆ ನಾವು ಅಡಿಷನಲ್ ಆಗಿ ಒಂದು ಪಾಯಿಂಟರ್ ತಗೊಳ್ತೀವಿ, ಕರೆಂಟ್ ಅಂತ, ಕರೆಂಟ್ ನೋಡ್ ಅಂತ. ಸೊ ನಾವು ಅದನ್ನು ಶಾರ್ಟಾಗಿ CUR ಕರ್ ಅಂತ ಇಲ್ಲಿ ಹೇಳೋಣ. ಸೊ ಕರ್ ಇಸ್ ಈಕ್ವಲ್ ಟು ಫಸ್ಟ್ ಅಸೈನ್ ಮಾಡ್ತೀವಿ. ಫಸ್ಟ್ ಅಂತಂದರೆ ಫಸ್ಟ್ ನೋಡ್ನ ಅಡ್ರೆಸ್ 1004 ಅದು ಕರ್ ಒಳಗಡೆ ಸ್ಟೋರ್ ಆಗುತ್ತೆ. ಸೊ ಇದು ಇಟ್ ಈಸ್ ಕರ್ ಅನ್ನೋದೊಂದೇನು, ಡೂಪ್ಲಿಕೇಟ್ ವ್ಯಾಲ್ಯೂ ಆಫ್ ಫಸ್ಟ್. ನಾವು ಫಸ್ಟನ್ನೇ ಮೂವ್ ಮಾಡೋಕ್ಕಾಗಲ್ಲ, ಹಾಗಾಗಿ ನಾವು ಕರ್ರನ್ನು ತಗೊಂಡಿದ್ದೀವಿ, ಒಂದು ಡೂಪ್ಲಿಕೇಟ್ ವೇರಿಯೇಬಲ್. ನೋಡಿ ಇಲ್ಲಿ ಕರ್ ಇದೆ, ಅದು ಕೂಡ ಸೇಮ್ ಫಸ್ಟ್ ಥರನೇ ಫಸ್ಟ್ ನೋಡಿಗೆ ಪಾಯಿಂಟ್ ಮಾಡ್ತಾ ಇದೆ. ಈಗೇನು ಮಾಡ್ತೀವಿ, ಒಂದು ಲೂಪ್ ಹಾಕ್ಕೊಳ್ತೀವಿ, ಇಲ್ಲಿಗೆ ಬರೋ ತನಕ ರೀಚ್ ಆಗಬೇಕು, ನಾವು ಟ್ರಾವರ್ಸ್ ಮಾಡ್ತಾ ಬರಬೇಕು. ವೈಲ್ ಕರ್ ಲಿಂಕ್ ನಾಟ್ ಈಸ್ ಈಕ್ವಲ್ ಟು ನಲ್. ಇಲ್ಲಿ ಲೂಪ್ ಇದೆಯಲ್ವಾ, ಅದರೊಳಗಡೆ ಕಂಡೀಷನ್ ಏನು, ಕರ್ ಲಿಂಕ್ ನಾಟ್ ಈಕ್ವಲ್ ಟು ನಲ್. ಕರ್ ಅಂತಂದ್ರೇನು, ಕರೆಂಟ್ ನೋಡ್ ಇವಾಗ ಇದು 10 ಇದೆಯಲ್ವಾ, ಇದರ ಲಿಂಕ್, ಕರ್ ಲಿಂಕ್ ಅಂದರೆ 1020. ಓಕೆ, ಇಲ್ಲಿ 0 ಆಗಿಲ್ಲ, ಇನ್ನೊಂದು ಎಲಿಮೆಂಟ್ ಇದರ ನೆಕ್ಸ್ಟ್ ಇದೆ ಅಂತ ಅರ್ಥ. ಎಲ್ಲಿವರೆಗೂ ಈ ಕರೆಂಟ್ ನೋಡಿನ ಲಿಂಕು 0 ಆಗಲ್ವೋ ಅಲ್ಲಿ ತನಕ ನಾವೇನು ಮಾಡಬೇಕು, ಟ್ರಾವೆರ್ಸ್ ಮಾಡ್ತಾ ಹೋಗಬೇಕು 1 by 1 ನೋಡಿಗೆ. ಕರ್ ಇಸ್ ಈಕ್ವಲ್ ಟು ಕರ್ ಲಿಂಕ್. ಕರ್ ವ್ಯಾಲ್ಯೂ ಇಲ್ಲಿ 1004 ಇತ್ತಲ್ವಾ, ಕರ್ ಲಿಂಕ್ ಅಂತಂದರೆ ಇದರ ಲಿಂಕಲ್ಲಿ ಏನಿದೆ 1020. ಸೊ ಕರ್ ವ್ಯಾಲ್ಯೂ ವಿಲ್ ಬಿ 1020. ಅವಾಗ ಕರ್ ಇಲ್ಲಿಗೆ ಪಾಯಿಂಟ್ ಮಾಡ್ತಾ ಇರುತ್ತೆ. ಮಾಡ್ತಾ ಹೋಗೋಣ. ಈಗ ಕರ್ ವ್ಯಾಲ್ಯೂ ಏನಿದೆ ಇಲ್ಲಿ, ಕರ್ ಇಸ್ ಈಕ್ವಲ್ ಟು ಫಸ್ಟ್ ಅಂತಂದರೆ ಫಸ್ಟ್ ನೋಡಿನ ಅಡ್ರೆಸ್ಸು ಇಲ್ಲಿ ಇದೆ. ಚೆಕ್ ಮಾಡ್ತೀವಿ ಕಂಡೀಷನ್, ವೆದರ್ ಕರ್ ಲಿಂಕ್ ಈಸ್ ಈಕ್ವಲ್ ಟು ನಲ್ ಇದೆಯಾ ಅಂತ. ಓಕೆ, ಕರ್ ಲಿಂಕಲ್ಲಿ ನಲ್ಲಿಲ್ಲ ಅಲ್ವಾ, ಸೊ ದಿಸ್ ವಿಲ್ ಬಿ ಟ್ರೂ. ನೆಕ್ಸ್ಟ್ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗುತ್ತೆ, ಕರ್ ಇಸ್ ಈಕ್ವಲ್ ಟು ಕರ್ ಲಿಂಕ್. ಕರ್ ವ್ಯಾಲ್ಯೂ ಏನಾಗುತ್ತೆ, ಈಗ ಕರ್ ಲಿಂಕಲ್ಲಿ ಏನಿದೆ 1020. ಸೊ ಕರ್ ವ್ಯಾಲ್ಯೂ 1020 ಆಗುತ್ತೆ. ಸೊ ಕರ್ ಇಲ್ಲಿಗೆ ಬರುತ್ತೆ, ಇದಕ್ಕೆ ಪಾಯಿಂಟ್ ಮಾಡುತ್ತೆ. ಸೊ ನಾವು ದ ಕರೆಂಟ್ ನೋಡ್ ಈಸ್ ದಿಸ್ ಒನ್ 1020. ಓಕೆ, ಸೊ ಇಲ್ಲಿ ಬರ್ತೀವಿ, ಅಗೈನ್ ಚೆಕ್ ಮಾಡ್ತೀವಿ ಕಂಡೀಷನ್, ಕರ್ ಲಿಂಕ್ ಇದು ಕರ್ ಲಿಂಕ್ ನಲ್ಲಿದೆಯಾ ಅಂತ. ನೋ, ನಾಟ್ ಈಕ್ವಲ್ ಟು 0. ಹಾಗಾಗಿ ನೆಕ್ಸ್ಟ್ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗುತ್ತೆ, ಏನಂತ, ಕರ್ ಇಸ್ ಈಕ್ವಲ್ ಟು ಕರ್ ಲಿಂಕ್. ಸೊ ಕರ್ ವ್ಯಾಲ್ಯೂ 2018ಗೆ ಅಪ್ಡೇಟ್ ಆಗುತ್ತೆ, ಇಲ್ಲಿಗೆ ಪಾಯಿಂಟ್ ಮಾಡುತ್ತೆ. ಇವಾಗ ಇದು ಕರೆಂಟ್ ನೋಡ್. ಇಲ್ಲಿ ಮತ್ತೆ ಚೆಕ್ ಮಾಡ್ತೀವಿ, ವೆದರ್ ದ ಲಿಂಕ್ ಈಸ್ ನಲ್ ಅಂತ. ನೋ, ಹಾಗಾಗಿ ಮತ್ತೆ ಎಕ್ಸಿಕ್ಯೂಟ್ ಆಗುತ್ತೆ, ಕರ್ ಇಸ್ ಈಕ್ವಲ್ ಟು ಕರ್ ಲಿಂಕ್. ನೆಕ್ಸ್ಟ್ ನೋಡ್ಗೆ ಬರ್ತೀವಿ, ಇಲ್ಲಿ ಚೆಕ್ ಮಾಡ್ತೀವಿ, ಕರ್ ಲಿಂಕ್ ನಲ್ಲಿದೆಯಾ ಅಂತ. ಎಸ್, ಇಲ್ಲಿ ನಾಟ್ ನಲ್ ಆಗಿರೋವರೆಗೂ ಮಾತ್ರ ನಾವು ಟ್ರಾವೆರ್ಸ್ ಮಾಡಬೇಕು. ನಲ್ ಆಯಿತು ಅಂತಂದ್ರೆ ಅರ್ಥ ಕಂಡೀಷನ್ ಫಾಲ್ಸ್ ಆಯಿತು ಅಂತ. ಇದು ಈ ಸ್ಟೇಟ್ಮೆಂಟ್ ಸ್ಕಿಪ್ ಆಗುತ್ತೆ, ಲೂಪಿಂದ ಆಚೆ ಬರ್ತೀವಿ. ಆಚೆ ಬಂದು ಈ ಸ್ಟೇಟ್ಮೆಂಟನ್ನು ಎಕ್ಸಿಕ್ಯೂಟ್ ಮಾಡ್ತೀವಿ. ಏನು, ಈಗ ಇಲ್ಲಿ ಈ ಅಡ್ರೆಸ್ ಬರಬೇಕು ಅಲ್ವಾ, ಅದಕ್ಕೇನು ಬರೀಬೇಕು ನಾವು ಸ್ಟೇಟ್ಮೆಂಟ್, ಕರ್ ಲಿಂಕ್. ಇವಾಗ ಕರ್ ಅಂದರೆ ಇದು, ಕರ್ ಲಿಂಕ್ ಈಸ್ ಈಕ್ವಲ್ ಟು ಟೆಂಪ್. ಟೆಂಪ್ ಅಂತಂದರೆ ಟೆಂಪಲ್ಲಿ ಏನು ಸ್ಟೋರ್ ಆಗಿರುತ್ತೆ, 2000 ಸ್ಟೋರ್ ಆಗಿರುತ್ತೆ ಅಡ್ರೆಸ್ಸು. ಸೊ ಅದು ಬಂದುಬಿಟ್ಟು ಇಲ್ಲಿ ಸ್ಟೋರ್ ಆಗುತ್ತೆ 2000. ಈ ನೋಡು ಟೆಂಪ್ಗೆ ಪಾಯಿಂಟ್ ಮಾಡುತ್ತೆ. ನೋಡಿ, ಈಗ ಕನೆಕ್ಟ್ ಆಯಿತು ಲಿಂಕ್ಡ್ ಲಿಸ್ಟ್. ಆ್ಯಂಡ್ ನಾವು ಟೆಂಪ್ ವಿಲ್ ಬಿ ದ ಲಾಸ್ಟ್ ಎಲಿಮೆಂಟ್ ಆಫ್ ದ ಲಿಸ್ಟ್. ರಿಟರ್ನ್ ಫಸ್ಟ್. ನೋಡಿ, ಇಲ್ಲಿ ಟೆಂಪ್ ಲಾಸ್ಟ್ ಎಲಿಮೆಂಟ್ ಅಷ್ಟೇ, ಫಸ್ಟ್ ಅನ್ನೋದು ಫಸ್ಟ್ ಎಲಿಮೆಂಟಿನ ಅಡ್ರೆಸ್ಸೇ. ಸೊ ನಾವೇನು ಮಾಡ್ತೀವಿ, ಆ ಫಸ್ಟನ್ನು ರಿಟರ್ನ್ ಮಾಡ್ತೀವಿ. ಹೀಗೆ ರಿಯರ್ ಎಂಡಲ್ಲಿ ನಾವು ಎಲಿಮೆಂಟನ್ನು ಇನ್ಸರ್ಟ್ ಮಾಡ್ಬೋದು. ಈಗ ನಾವು ಫ್ರಂಟ್ ಎಂಡಿಂದ ನೋಡನ್ನು ಇನ್ಸರ್ಟ್ ಮಾಡೋದು ಹೇಗೆ ಅಂತ ಕಲ್ತಿದ್ದೀವಿ, ರಿಯರ್ ಎಂಡಿಂದ ಇನ್ಸರ್ಟ್ ಮಾಡೋದು ಹೇಗೆ ಅಂತ ಕಲ್ತಿದ್ದೀವಿ. ಇನ್ಸರ್ಟಿಂಗ್ ಎ ನ್ಯೂ ನೋಡ್ ಇನ್ ಬಿಟ್ವೀನ್ ಎ ಲಿಸ್ಟ್, ಮಧ್ಯಭಾಗದಲ್ಲಿ ಎಲ್ಲಾದರೂ ಇನ್ಸರ್ಟ್ ಮಾಡೋದು ಹೇಗೆ ಅಂತ ನೋಡೋಣ. ಇದು ತುಂಬ ಸಿಂಪಲ್.
ನೋಡಿ ಈಗ 4 ಎಲಿಮೆಂಟ್ಸ್ ಇದೆ ಲಿಸ್ಟಲ್ಲಿ, 50, 10, 30, 40 ಅಂತ. 20ಯನ್ನು ಇನ್ಸರ್ಟ್ ಮಾಡಬೇಕು ಅಂತ ಇಟ್ಕೊಳ್ಳಿ. ಇದ್ರ ಮಧ್ಯಭಾಗದಲ್ಲಿ ಏನು ಮಾಡ್ತೀವಿ, ನಮಗೆ ಮೊದಲು ಒಂದು ಹೊಸ ನೋಡನ್ನು ಕ್ರಿಯೇಟ್ ಮಾಡ್ಕೋಬೇಕು. ನ್ಯೂ ನೋಡನ್ನು, ಅದು ನಮಗೆ ಗೊತ್ತಿದೆ ಅಲ್ವಾ, ಕ್ರಿಯೇಟ್ ಮಾಡ್ಕೊಳ್ತೀವಿ. ಅದನ್ನು ಎಲ್ಲಿ ಇನ್ಸರ್ಟ್ ಮಾಡಬೇಕು ಅಂತ ಅದರ ಲೊಕೇಶನನ್ನು ಗೊತ್ತು ಮಾಡ್ಕೋಬೇಕು. ಏನೇನು ಚೇಂಜಸ್ ಮಾಡಬೇಕು ಈಗ ಇದನ್ನು ಇಲ್ಲಿಗೆ ಇನ್ಸರ್ಟ್ ಮಾಡಬೇಕು ಅಂತಂದರೆ, ಈ ನ್ಯೂ ನೋಡಿನ ಲಿಂಕ್ ಫೀಲ್ಡ್ ಇದೆಯಲ್ವಾ, ಆ ಲಿಂಕಲ್ಲಿ ನೆಕ್ಸ್ಟ್ ನೋಡಿನ ಅಡ್ರೆಸ್ ಸ್ಟೋರ್ ಆಗಬೇಕು. ಎಷ್ಟು ನೆಕ್ಸ್ಟ್ ನೋಡಿನ ಅಡ್ರೆಸ್? 2018. ಇಲ್ಲಿ ಎಕ್ಸಾಂಪಲ್ ತೊಗೊಳ್ತಾ ಇರೋದು ಈ ಮೆಮೊರಿ ಅಡ್ರೆಸ್ಗಳೆಲ್ಲವೂ ಸುಲಭಕ್ಕೆ ಅರ್ಥ ಆಗಲಿ ಅಂತ. ಅದು ಅಡ್ರೆಸ್ ಏನು ಬೇಕಾದರೂ ಆಗಿರ್ಬೋದು, ರ್ಯಾಂಡಮ್ ಅಡ್ರೆಸ್ಸಸ್ ಆಗಿರ್ಬೋದು ಅದು. ಓಕೆ, ಇಲ್ಲಿ ಈ ಎಕ್ಸಾಂಪಲಲ್ಲಿ ನಾವು 2018ನ್ನು ಇಲ್ಲಿಗೆ ಸ್ಟೋರ್ ಮಾಡಬೇಕು. ಸೊ ಇದು ಇಲ್ಲಿಗೆ ಪಾಯಿಂಟ್ ಮಾಡಬೇಕು ಅಲ್ವಾ. ನೆಕ್ಸ್ಟು ಇದರ ಪ್ರೀವಿಯಸ್ ನೋಡ್ ಏನಿದೆ, ಲೆಫ್ಟ್ ನೋಡ್, ಅದರ ಅಡ್ರೆಸ್ ಫೀಲ್ಡಲ್ಲಿ ಇದುವರೆಗೂ ಇದು 2018ಗೆ ಪಾಯಿಂಟ್ ಮಾಡ್ತೈತಲ್ವಾ, ಅದೀಗ ಈ ನ್ಯೂ ನೋಡ್ಗೆ ಪಾಯಿಂಟ್ ಮಾಡಬೇಕು. ಅಂದರೆ 1020 ಅಲ್ಲಿ ಸ್ಟೋರ್ ಆಗಬೇಕು. ಈಗ ನೋಡಿ, ಇದು ಮಧ್ಯಕ್ಕೆ ಇನ್ಸರ್ಟ್ ಆಗೋಗ್ಬಿಡ್ತು. ಇದರ ಲೆಫ್ಟ್ ನೋಡು ನ್ಯೂ ನೋಡ್ಗೆ ಪಾಯಿಂಟ್ ಮಾಡ್ತಾ ಇದೆ, ನ್ಯೂ ನೋಡು ರೈಟ್ ನೋಡ್ಗೆ ಪಾಯಿಂಟ್ ಮಾಡ್ತಾ ಇದೆ. ಸೊ this will put the new node in the middle of these two. ಇದಕ್ಕೆ ಅಲ್ಗಾರಿದಮ್ ಅನ್ನು ನಾವು ನೋಡ್ಬೋದು. ಈ ಅಲ್ಗಾರಿದಮ್ ಏನಕ್ಕೆ ಅಂತಂದರೆ, ದಿಸ್ ಈಸ್ ಟು ಇನ್ಸರ್ಟ್ ಎ ನೋಡ್ ಅಟ್ ದ ಸ್ಪೆಸಿಫೈಡ್ ಪೊಸಿಷನ್. ಯಾವ ಪೊಸಿಷನ್ ಅಂತ ಕೊಡ್ತಾರೋ ಆ ಗಿವನ್ ಪೊಸಿಷನ್ನಲ್ಲಿ ನೋಡನ್ನು ಇನ್ಸರ್ಟ್ ಮಾಡಲಿಕ್ಕೆ ಅಂತ. ಓಕೆ, ಫಸ್ಟು ಟೆಂಪ್ ನೋಡನ್ನು ಕ್ರಿಯೇಟ್ ಮಾಡ್ಕೋಬೇಕಲ್ವಾ. ಸೊ ಡಿಕ್ಲೇರ್ ಮಾಡ್ಕೊಳ್ತೀವಿ. ಅದ್ರ ಜೊತೆಗೆ ಇನ್ನೆರಡು ಬೇಕು ನೋಡ್ಸು, ಪ್ರೀವಿಯಸ್ ಆ್ಯಂಡ್ ಕರೆಂಟ್ ಅಂತ. ಇಲ್ಲಿ ನಾವೇನು ಲೆಫ್ಟ್ ನೋಡ್ ಮತ್ತು ರೈಟ್ ನೋಡ್ ಅಂತ ಕರಿತೀವಲ್ವಾ, ಇದನ್ನು ಪ್ರೀವಿಯಸ್ ಅಂತ ಅಂದ್ಕೋಬೋದು, ಇದನ್ನು ಕರೆಂಟ್ ಅಂತ ಅಂದ್ಕೋಬೋದು. ಓಕೆ, ಪ್ರೀವಿಯಸ್ ಕರೆಂಟ್ ಅವೆರಡು ಬೇಕು. ಯಾಕೆಂದರೆ ನಮಗೆ ಹೇಳಿರೋ ಪೊಸಿಷನ್ಗೆ ಟ್ರಾವೆಲ್ಸ್ ಮಾಡೋಕ್ಕೆ ಬೇಕು, ಒಂದು ನೆಕ್ಸ್ಟ್ ನೋಡ್ಗೆ, ಒಂದು ಪ್ರೀವಿಯಸ್ ನೋಡ್ಗೆ. ಸೊ ನಾವೇನು ಮಾಡ್ತೀವಿ, ಎರಡು ಪಾಯಿಂಟ್ರನ್ನ ಯೂಸ್ ಮಾಡ್ತೀವಿ, ಜೊತೆಗೆ ಇಂಟ್ ಕೌಂಟನ್ನು ಯೂಸ್ ಮಾಡ್ಕೊಳ್ತೀವಿ. ಯಾಕೆಂದರೆ ನಾವು ಪ್ರತಿ ಸರಿ ವಿಸಿಟ್ ಮಾಡಿದಾಗಲೂ ಕೌಂಟ್ ಇನ್ಕ್ರಿಮೆಂಟ್ ಆಗ್ತಾ ಹೋಗಬೇಕು, ನಾವು ಯಾವ ಪೊಸಿಷನಿಗೆ ಬಂದಿದ್ದೀವಿ ಅಂತ ಗೊತ್ತಾಗಬೇಕಲ್ವಾ. ಹಾಗಾಗಿ ಓಕೆ, ಒಂದು ಹೊಸ ನೋಡ್ ಕ್ರಿಯೇಟ್ ಮಾಡ್ತೀವಿ, ಟೆಂಪ್ ಅಂತ. ಇನ್ಸರ್ಟ್ ಮಾಡಬೇಕಾಗಿರೋ ನೋಡಿದು, ಅದರ ಇನ್ಫಾರ್ಮೇಷನ್ ಫೀಲ್ಡಲ್ಲಿ ಏನು ಐಟಮನ್ನು ಇನ್ಸರ್ಟ್ ಮಾಡಬೇಕು ಮಾಡ್ಕೊಳ್ತೀವಿ, ಅಸೈನ್ ಮಾಡ್ತೀವಿ. ಅದರ ಲಿಂಕ್ ಫೀಲ್ಡಲ್ಲಿ ನಲ್ ಅಂತ ಅಸೈನ್ ಮಾಡ್ತೀವಿ. ಸದ್ಯಕ್ಕೆ ನಾವು ಇನ್ಸರ್ಟ್ ಮಾಡಬೇಕಾಗಿರೋ ಪೊಸಿಷನನ್ನು ನೆಕ್ಸ್ಟ್ ನೋಡಿನ ಅಡ್ರೆಸ್ ಗೊತ್ತಿಲ್ಲ, ಹಾಗಾಗಿ ನಾವು ನಲ್ ಅಂತ ಇದನ್ನು ಇನಿಷಿಯಲೈಸೇಷನ್ ಮಾಡ್ಕೊಳ್ಳೋಣ. ಇಫ್ ಫಸ್ಟ್ ಈಸ್ ಈಕ್ವಲ್ಸ್ ಟು ನಲ್ ಆ್ಯಂಡ್ ಪೊಸಿಷನ್ ಈಸ್ ಈಕ್ವಲ್ ಟು 1, ಇವೆರಡೂ ಟ್ರೂ ಆಗಬೇಕು ಕಂಡೀಷನ್. ಅಂದರೆ ಫಸ್ಟ್ ಈಸ್ ಈಕ್ವಲ್ ಟು ನಲ್ ಅಂದರೆ ಅರ್ಥ ಏನು, ಲಿಂಕ್ಡ್ ಲಿಸ್ಟಲ್ಲಿ ಯಾವುದೇ ನೋಡ್ ಇಲ್ಲ ಅಂತ, ಯಾವುದೇ ಎಲಿಮೆಂಟ್ ಇಲ್ಲ ಅಂತ. ಆಗ ನಾವು ಇದನ್ನೇ ಫಸ್ಟ್ ನೋಡ್ ಅಂತ ತಿಳ್ಕೊಬೋದು. ಆಮೇಲೆ ಪೊಸಿಷನ್ ಈಸ್ ಈಕ್ವಲ್ ಟು 1 ಆಗಿದ್ದರೆ ಇದನ್ನು ನಾವು ಫಸ್ಟ್ ನೋಡ್ ಅಂತ ಕನ್ಸಿಡರ್ ಮಾಡಿ ಇದೇ ಟೆಂಪ್ ಅಂತಂದರೆ ಈ ಹೊಸ ನೋಡನ್ನು ರಿಟರ್ನ್ ಮಾಡ್ಬೋದು, ಈ ಹೊಸ ನೋಡಿನ ಅಡ್ರೆಸ್ಸನ್ನು ರಿಟರ್ನ್ ಮಾಡ್ಬೋದು. ದಟ್ ವಿಲ್ ಬಿ ದ ಫಸ್ಟ್ ನೋಡ್. ಇವೆರಡರಲ್ಲಿ ಯಾವುದಾದ್ರೂ ಒಂದು ಕಂಡೀಷನ್ ಫೇಲ್ ಆದರೂ ಕೂಡ ಅಲ್ಲಿ ನೋಡ್ಸ್ ಇದೆ ಅಂತ ಅರ್ಥ, ಅಥವಾ ಪೊಸಿಷನ್ ತಪ್ಪಾಗಿ ಕೊಡಲಾಗಿದೆ ಅಂತ ಅರ್ಥ. ಓಕೆ, ಕೌಂಟನ್ನು ಇನಿಷಿಯಲೈಸೇಷನ್ ಮಾಡ್ಕೊಳ್ತೀವಿ 1ಇಂದ. ಪ್ರೀವಿಯಸ್ ಈಸ್ ಈಕ್ವಲ್ ಟು ನಲ್, ಕರೆಂಟ್ ಈಸ್ ಈಕ್ವಲ್ ಟು ಫಸ್ಟ್. ನಾವು ಫಸ್ಟ್ ನೋಡಿಂದ ಶುರು ಮಾಡೋದ್ರಿಂದ ಕರೆಂಟ್ ನೋಡ್ ಫಸ್ಟ್ ಅಂತ, ಆ ಫಸ್ಟನ್ನು ಅಡ್ರೆಸ್ಸನ್ನು ಇದಕ್ಕೆ ಸ್ಟೋರ್ ಮಾಡ್ಕೊಳ್ತೀವಿ. ಆವಾಗ ಕರ್ ಅನ್ನೋದು ಫಸ್ಟ್ ನೋಡ್ಗೆ ಅಡ್ರೆಸ್ ಮಾಡ್ತಾ ಇರುತ್ತೆ. ಪ್ರೀವಿಯಸ್ ಅಂತ ಹೆಸರಿರೋದ್ರಿಂದ ಇದಕ್ಕಿಂತ ಕಡಿಮೆ ಇರಬೇಕು, ಫಸ್ಟ್ ನೋಡ್ಗಿಂತ ಹಿಂದೆ ಇರಬೇಕದು. ಸೊ ನಲ್, ಅದಕ್ಕೆ ಇನಿಷಿಯಲೈಸೇಷನ್ ಮಾಡ್ಕೊಳ್ತೀವಿ. ವೈಲ್ ಕರ್ ನಾಟ್ ಈಸ್ ಈಕ್ವಲ್ ಟು ನಲ್, ಕೌಂಟ್ ನಾಟ್ ಈಸ್ ಈಕ್ವಲ್ ಟು ಪೊಸಿಷನ್ ಇರೋ ತನಕ. ಅಂದರೆ ಕರೆಂಟ್ ನೋಡು ನಲ್ ಆಗಿರಬಾರ್ದು, ಆಮೇಲೆ ಕೌಂಟು ಪೊಸಿಷನ್ ಆಗಿರಬಾರ್ದು. ಎಕ್ಸಾಂಪಲ್, 5th ಎಲಿಮೆಂಟಾಗಿ ಇನ್ಸರ್ಟ್ ಮಾಡಬೇಕು ಅಂತ ಅಂದ್ಕೊಳ್ಳಿ 5th ಪೊಸಿಷನ್ನಲ್ಲಿ. ಸೊ ಕೌಂಟ್ ವ್ಯಾಲ್ಯೂ 5 ಆಗಿರಬಾರ್ದು. 5 ಆಗಿಬಿಟ್ರೆ ಇದರ ನೆಕ್ಸ್ಟ್ ಎಲಿಮೆಂಟ್ 6th ಪೊಸಿಷನ್ಗೆ ಇನ್ಸರ್ಟ್ ಮಾಡಿಬಿಡ್ತೀವಿ ನಾವು. ಅದಕ್ಕೆ ನಾವು ನಾಟ್ ಈಕ್ವಲ್ ಟು ಪೊಸಿಷನ್ ಆಗಿರೋ ತನಕ ನಾವೇನು ಮಾಡ್ತೀವಿ, ಇದನ್ನು ಪರ್ಫಾರ್ಮ್ ಮಾಡ್ತೀವಿ. ಪ್ರೀವಿಯಸ್ ಈಸ್ ಈಕ್ವಲ್ ಟು ಕರ್, ಪ್ರೀವಿಯಸ್ನಲ್ಲಿತ್ತಲ್ವ
ಅದು ಕರೆಂಟ್ ನೋಡ್ಗೆ ಅಡ್ರೆಸ್ ಮಾಡುತ್ತೆ. ಕರ್ ಇಸ್ ಈಕ್ವಲ್ ಟು ಕರ್ ಲಿಂಕ್. ಕರ್ ಅನ್ನೋದು ನೆಕ್ಸ್ಟ್ ನೋಡ್ಗೆ ಅಡ್ರೆಸ್ ಮಾಡುತ್ತೆ. ಕೌಂಟ್ ಇನ್ಕ್ರಿಮೆಂಟ್ ಆಗುತ್ತೆ. ಯಾವಾಗ ಕೌಂಟ್ ವ್ಯಾಲ್ಯೂ ಪೊಸಿಷನಿಗೆ ಈಕ್ವಲ್ ಆಗಿಬಿಡುತ್ತೆ ಮತ್ತು ಆ ಕರ್ ಅನ್ನೋದು ನಾಟ್ ನಲ್ ಆಗಿರುತ್ತೆ, ಲಾಸ್ಟ್ ನೋಡ್ ಆಗಿರಬಾರ್ದು ಅಂತ. ಇವೆರಡೂ ಕಂಡೀಷನ್ನು ಫಾಲ್ಸ್ ಆದಾಗ ನಾವು ಲೂಪಿಂದ ಆಚೆ ಬರ್ತೀವಿ. ಬಂದು ಕೌಂಟ್ ಈಸ್ ಈಕ್ವಲ್ ಟು ಪೊಸಿಷನ್ ಇದೆಯಾ ಅಂತ ಚೆಕ್ ಮಾಡ್ತೀವಿ. ಅಂದರೆ ಕೌಂಟ್ ವ್ಯಾಲ್ಯೂ 5 ಕೊಟ್ಟಿದ್ದು ಪೊಸಿಷನ್ನು 5 ಇದ್ದರೆ ನಾವೇನು ಮಾಡ್ತೀವಿ, ಪ್ರೀವಿಯಸ್ ಲಿಂಕಿಗೆ ಹೊಸ ನೋಡ್ ಕ್ರಿಯೇಟ್ ಆಗಿರುತ್ತಲ್ವ ಅದನ್ನು ಅಸೈನ್ ಮಾಡ್ತೀವಿ, ಅದರ ಅಡ್ರೆಸ್ಸನ್ನು. ಟೆಂಪ್ ಲಿಂಕ್ ಅಂದರೆ ಹೊಸದಾಗಿ ಕ್ರಿಯೇಟ್ ಆಗಿರೋ ನೋಡ್ಗೆ ಕರೆಂಟ್ ಅಡ್ರೆಸ್ಸನ್ನು ಅಸೈನ್ ಮಾಡ್ತೀವಿ, ರಿಟರ್ನ್ ಮಾಡ್ತೀವಿ ಫಸ್ಟನ್ನು. ಇಲ್ಲ ಅಂತಂದರೆ ಪೊಸಿಷನ್ ತಪ್ಪಾಗಿ ಕೊಟ್ಟಿದ್ದಾರೆ ಅಂತ ಅರ್ಥ, ಇನ್ವ್ಯಾಲಿಡ್ ಪೊಸಿಷನ್ ಅಂತ ಪ್ರಿಂಟ್ ಮಾಡ್ತೀವಿ, ಫಸ್ಟನ್ನು ರಿಟರ್ನ್ ಮಾಡ್ತೀವಿ. ಇದು ಅಲ್ಗಾರಿದಮ್. ಬೆಟರ್ ನೀವು ಒಂದು ಎಕ್ಸಾಂಪಲ್ ಲಿಂಕ್ ಲಿಸ್ಟನ್ನು ಡ್ರಾ ಮಾಡಿಕೊಂಡು ಪಿಕ್ಚರನ್ನು ಈ ಅಲ್ಗಾರಿದಮನ್ನು ಟ್ರೇಸ್ ಮಾಡಿ, ನಿಮಗೆ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಸಿಗುತ್ತೆ. ನೆಕ್ಸ್ಟ್ ಕ್ಲಾಸಲ್ಲಿ ಲಿಂಕ್ ಲಿಸ್ಟಲ್ಲಿ ಡಿಲೀಷನ್ ಹೇಗೆ ಮಾಡ್ತೀವಿ ಅದರ ಡಿಸ್ಕಷನ್ ಜೊತೆಗೆ ಭೇಟಿಯಾಗೋಣ. ಥ್ಯಾಂಕ್ ಯು.